ಕಡೆ ಹಿಂದುತ್ವ ಅಂತಾರೆ ಬಿಜೆಪಿ ಅವರು, ಮತ್ತೊಂದ್ ಕಡೆ ಕಾವೇರಿ ಆರತಿಯನ್ನು ವಿರೋಧ ಮಾಡ್ತಿದ್ದಾರೆ. ಅವ್ರದ್ದು ಏನು ಎಲ್ಲವೂ ಕೂಡ ಬೋಗಸ್ ಅಂತ, ಹಿಂದುತ್ವ ಅಂದ್ರೆ ಬೋಗಸ್. ಪ್ರಪ್ರಥಮವಾಗಿ ಭಾರತೀಯ ಜನತಾ ಪಾರ್ಟಿಯ ಜಿಲ್ಲಾಧ್ಯಕ್ಷನಾಗಿ ತಮ್ಮ ಮಾಧ್ಯಮದವ್ರ ಮುಂದೆ ನಾನು ಒಂದು ಸ್ಪಷ್ಟೀಕರಣ ಕೊಡೋದಕ್ಕೆ ಇಷ್ಟಪಡ್ತೇನೆ. ಕಾವೇರಿ ಆರತಿ ಮಾಡೋದಕ್ಕೆ ನಮ್ಮ ಭಾರತೀಯ ಜನತಾ ಪಾರ್ಟಿ ಆಗಲಿ ಅಥವಾ ಮಂಡ್ಯ ಜಿಲ್ಲೆಯ ಹಿಂದೂ ಸಮಾಜ ಯಾವುದೇ ಕಾರಣಕ್ಕೂ ಯಾವ ಥರದಲ್ಲೂ ವಿರೋಧವನ್ನು ಮಾಡ್ತಾ ಇಲ್ಲ ಅನ್ನೋದನ್ನು ನಾನು ತಮ್ಮ ಮುಂದೆ ಸ್ಪಷ್ಟವಾಗಿ ಹೇಳ್ತೇನೆ. ಮೊನ್ನೆ ನಡೆದ 2 ಪತ್ರಿಕಾಗೋಷ್ಠಿಲಿ ತಾವು ಕೂಡ ಸಾಕ್ಷಿಯಾಗಿದ್ದೀರಿ. ಒಂದು, ನಮ್ಮ ಮೈಸೂರಿನ ಸಂಸದರಾದ ಯದುವೀರ್ ಒಡೆಯವರವರು ಇದ್ದರು, ಮತ್ತು ನಮ್ಮ ವಿರೋಧ ಪಕ್ಷದ ನಾಯಕರಾದ ಆರ್ ಅಶೋಕ್ರವರು ಕೂಡ ಮೊನ್ನೆ ಒಂದು ಪತ್ರಿಕಾಗೋಷ್ಠಿಯನ್ನು ನಿಮ್ಮ ಪತ್ರಿಕಾ ಭವನದಲ್ಲಿ ನಡೆಸಿದರು. ಎರಡೂ ಕಡೆನೂ ಕೂಡ ನಾವೆಲ್ಲೂ ಕೂಡ ಕಾವೇರಿ ಆರತಿ ಮಾಡೋದು ಬೇಡ ಅಂತೇಳಿ ಯದುವೀರ್ ಒಡೆಯವರಾಗಲಿ ಅಥವಾ ನಮ್ಮ ವಿರೋಧ ಪಕ್ಷದ ನಾಯಕರಾದ ಆರ್ ಅಶೋಕ್ ಆಗಲಿ ಅಥವಾ ನಾವಾಗಲಿ ನಮ್ಮ ಬಿ ಜೆ ಪಿಯ ಯಾವ ಮುಖಂಡರು ಕೂಡ ಕಾವೇರಿ ಆರತಿಯನ್ನು ವಿರೋಧವನ್ನು ಮಾಡಿಲ್ಲ. ನಾವು ಇಷ್ಟು ವರ್ಷಗಳ ಕಾಲ ಸುದೀರ್ಘವಾಗಿ ನಮ್ಮ ಸಂಘಟನೆ, ನಮ್ಮ ಮೋದಿ ಸರ್ಕಾರ ಬಂದಾದ ಮೇಲೆ ನಮ್ಮ ದೇಶದಲ್ಲಿ ಬಂದಿರುವಂಥ ದೊಡ್ಡ ಒಂದು ಬದಲಾವಣೆ ಏನು ಅಂದರೆ, ಈ ಕಾಂಗ್ರೆಸ್ಸಿಗರ ಬಾಯಲ್ಲಿ ಹಿಂದುತ್ವದ ಪ್ರತಿಪಾದನೆ ಮಾಡ್ತಾವ್ರೆ ಅಂದರೆ ಆ ಬದಲಾವಣೆ ನಮ್ಮ ಸಂಘಟನೆಯಿಂದನೇ ಬಂದಿರೋದು. ಈ ಸಂಘಟನೆಯಿಂದ ಬಂದಿರೋದಕ್ಕೋಸ್ಕರ ಅಷ್ಟೇ ಇವತ್ತು ರವಿ ಗಣಿಗ ಬಾಯಲ್ಲೂ ಕೂಡ ಹಿಂದುತ್ವ ಬರ್ತಾ ಇದೆ, ಕಾಂಗ್ರೆಸ್ಸಿಗರ ಬಾಯಲ್ಲೂ ಕೂಡ ಹಿಂದುತ್ವ ಬರ್ತಾ ಇದೆ. ಡಿ ಕೆ ಶಿವಕುಮಾರು ಅವ್ರ ಪಕ್ಷದವ್ರು ವಿರೋಧ ಮಾಡಿದ್ರು ಹೋಗಿ ಕುಂಭಮೇಳಕ್ಕೆ ಹೋಗಿ ಬರ್ತಾರೆ. ಹಂಗಾಗಿ ಯಾವುದೇ ಕಾರಣಕ್ಕೂ ನಾವು ಕಾವೇರಿ ಆರತಿಯನ್ನು ವಿರೋಧವನ್ನು ಮಾಡೋದಿಲ್ಲ. ಒಂದು. ಎರಡನೇದು, ನಿನ್ನೆ ಮಂಡ್ಯ ಶಾಸಕರಾದ ರವಿ ಗಾಣಿಗ ಅವರ ಉಗ್ರಾವತಾರ, ಉಗ್ರ ಸ್ವರೂಪವನ್ನು ನಿನ್ನೆ ನೋಡಿದ್ವಿ. ಮೊದಲನೇ ಬಾರಿ ಶಾಸಕರಾಗಿದ್ದಾರೆ. ಒಂದು ಕನಿಷ್ಠ ಸೌಜನ್ಯ ಅಥವಾ ಕನಿಷ್ಠ ಗೌರವನಾದರೂ ಕೂಡ ಅವರು ವಿರೋಧ ಪಕ್ಷದ ನಾಯಕರ ಮೇಲೆ ಇಟ್ಕೋಬೇಕು. ನಮ್ಮ ವಿರೋಧ ಪಕ್ಷದ ನಾಯಕರಿಗೆ ಮುಟ್ಟಾಳ ಅಂತ ಉಪಯೋಗಿಸಿರೋ ಪದವನ್ನು ನಾವು ವಿರೋಧ ಮಾಡ್ತೇವೆ. ಮತ್ತು ಏನು ಆಫ್ ಮೆಂಟಲ್ ಅಂತ ಉಪಯೋಗಿಸಿರೋ ಪದ ಆಗ್ಬೋದು, ಇವೆಲ್ಲವನ್ನು ವಿರೋಧ ಮಾಡ್ತೇವೆ. ಅವ್ರಿಗಿಂತ ಇನ್ನೂ ಒಳ್ಳೆ ಭಾಷೆಯಲ್ಲಿ ನಮಗೂ ಕೆಟ್ಟದಾಗಿ ಮಾತಾಡೋಕ್ಕೆ ಬರುತ್ತೆ. ಆದರೆ ನಮ್ಮ ಭಾರತೀಯ ಜನತಾ ಪಾರ್ಟಿ ನಮಗೆ ಒಂದು ಸಂಸ್ಕೃತಿ ಹೇಳ್ಕೊಟ್ಟಿದೆ, ನಮಗೊಂದು ಸಂಸ್ಕಾರ ಇದೆ. ಅವರ ರೀತಿಯಲ್ಲಿ ನಾವು ಕೆಳಮಟ್ಟಕ್ಕೆ ಇಳಿದು ಒಬ್ಬ ವಿರೋಧ ಪಕ್ಷದ ನಾಯಕನಿಗೆ ಅನ್ಪಾರ್ಲಿಮೆಂಟ್ರಿ ವರ್ಡು, ನೀವು ಮುಟ್ಟಾಳ ಅಂತ ಹೇಳೋದು, ಆಫ್ ಮೆಂಟ್ಲ್ ಅಂತ ಹೇಳೋದನ್ನೋ ದಯಮಾಡಿ ಅವರು ಬಹಿರಂಗವಾಗಿ ನಮ್ಮ ಆರ್ ಅಶೋಕ್ ಅವ್ರನ್ನ ಕ್ಷಮೆ ಯಾಚಿಸ್ಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೇನೆ. ಯಾವುದೇ ಕಾರಣಕ್ಕೂ ಮಾತಾಡಬೇಕಾದ್ರೆ ರವಿ ಗಣಿಗ ಅವರು ನಾಲ್ಗೆಯನ್ನು ಬಿಗಿ ಹಿಡ್ದು ಮಾತಾಡಬೇಕು. ಅವರೇನು ಈ ಜಿಲ್ಲೆಯಲ್ಲಿ ಏನು ಜಿಲ್ಲೆಯನ್ನು ಕಟ್ಟಿ ಅಥವಾ 5-6 ಬಾರಿ ಗೆದ್ದು ಅಥವಾ ಇಲ್ಲೇನೋ ಸಚಿವರಾಗಿ ಉಸ್ತುವಾರಿ ಸಚಿವರಾಗಿ ಕೆಲಸ ಮಾಡ್ತಾ ಇಲ್ಲ. ಮೊದಲನೇ ಬಾರಿ ಶಾಸಕರಾಗಿದ್ದೀರಿ, ನಾಲ್ಗೆ ಬಿಗಿ ಹಿಡ್ದು ಮಾತಾಡಬೇಕಾದ್ರೆ ಯಾರ ಬಗ್ಗೆ ಮಾತಾಡ್ತಾ ಇದ್ದೀರಿ, ಏನು ಮಾತಾಡ್ತಾ ಇದ್ದೀರಿ ಅನ್ನೋದು ಸ್ವಲ್ಪ ತಲೆನಲ್ಲಿ ಬುದ್ಧಿ ಇಟ್ಕೊಂಡು ನೀವು ಮಾತಾಡಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಒತ್ತಾಯಿಸ್ತೀನಿ. ನೂರಕ್ಕೆ 100 ಭಾಗ ಇಡೀ ನಮ್ಮ ಭಾರತೀಯ ಜನತಾ ಪಾರ್ಟಿ, ನಮ್ಮ ಇಡೀ ಸಮಾಜ, ಹಿಂದೂ ಸಮಾಜ ಕಾವೇರಿ ಆರತಿ ಮಾಡೋದಕ್ಕೆ ನಮ್ಮದು ಯಾವುದೇ ವಿರೋಧ ಇಲ್ಲ. ನಾವು ಯಾವುದೇ ಕಾರಣಕ್ಕೂ ವಿರೋಧ ಮಾಡ್ತಿಲ್ಲ. ನಾವು ಅಮ್ಯೂಸ್ಮೆಂಟ್ ಪಾರ್ಕ್ ಮಾಡೋದಕ್ಕೆ ವಿರೋಧ ಮಾಡ್ತಾ ಇದ್ದೀವಿ. ನಮಗೆ ಡ್ಯಾಮ್ನ ಸುರಕ್ಷತೆ, ಡ್ಯಾಮ್ನ ಭದ್ರತೆ ಮುಖ್ಯ. ಆ ದೃಷ್ಟಿನಲ್ಲಿ ನಾವು ವಿರೋಧ ಮಾಡ್ತಾ ಇದ್ದೀವಿ ಹೊರತು, ನಿಮಗೂ ಗೊತ್ತು ಆಲೆ 94 ವರ್ಷ ಆ ಅಣೆಕಟ್ಟು ಕಟ್ಟಿ ಇತಿಹಾಸ ಇದೆ. ಮತ್ತು ಏಕಶಿಲಾ ಪದರದ ಮೇಲೆ ನಿಂತಿರೋಂಥ ಒಂದು ಡ್ಯಾಮು ಇವತ್ತು ನಮ್ಗೆ ಅದೇ ಅನ್ನದ ಬಟ್ಲು. ಇವತ್ತು ಇಡೀ ನಮ್ಮ ಮಂಡ್ಯ ಆಗ್ಬೋದು, ಬೆಂಗಳೂರು ಆಗ್ಬೋದು, ಮೈಸೂರು ಆಗ್ಬೋದು, ಎಲ್ಲರೂ ಕೂಡ ಆ ಕಾವೇರಿ ಮಾತಿನಲ್ಲಿ ಆಶ್ರಯ ಪಡ್ಕೊಂಡಿದ್ದೀವಿ. ಆ ದೃಷ್ಟಿನಲ್ಲಿ ನಾವು ಇನ್ನೂ ಒಂದು ಹೆಜ್ಜೆ ಮುಂದುವರೆದು ರವಿ ಗಣಿಗರಿಗೆ ನಾನು ಒತ್ತಾಯ ಮಾಡ್ತೀನಿ, ತುಲಾ ಸಂಕ್ರಮಣದಲ್ಲಿ ನಡೆಯುವಂಥ ಏನು ತೀರ್ಥೋದ್ಭವ ಕಾವೇರಿ ಇದರಲ್ಲಿ ಆಗುತ್ತೋ ಅದಕ್ಕೆ ಇಡೀ ನಮ್ಮ ಏನು ಮಂಡ್ಯ ಜಿಲ್ಲೆನಲ್ಲಿರುವಂಥ ಎಲ್ಲ ಸಮಾಜದ ಹಿತಚಿಂತಕರಾಗ್ಬೋದು, ಸಂಘಟನೆಗಳಾಗ್ಬೋದು, ರೈತ ಸಂಘಟನೆಗಳಾಗ್ಬೋದು, ಎಲ್ಲರನ್ನೂ ಕರೀರಿ. ಅವತ್ತು ನಾವು ಹೋಗಿ ನಮ್ಮ ಮಂಡ್ಯ ಜಿಲ್ಲೆಯಿಂದ ಒಂದು ಭಕ್ತಿ ಭಾವನೆ ಸಮರ್ಪಿಸೋದಾಗ್ಬೋದು ಅಥವಾ ಒಂದು ಕೃತಜ್ಞತೆ ಹೇಳೋ ದೃಷ್ಟಿನಲ್ಲಾಗ್ಬೋದು, ಪಕ್ಷಾತೀತವಾಗಿ ಮಾಡೋಣ, ಪ್ರತಿ ವರ್ಷ ಮಾಡೋಣ.
ಆಮೇಲೆ ನೀವು ಈ ಕಾವೇರಿ ಆರತಿನ ಇದೊಂದರ ವರ್ಷನೇ ಮಾಡಿ ನಿಲ್ಲಿಸಬಾರ್ದು. ಪ್ರತಿ ವರ್ಷನೂ ಕೂಡ ಕಾವೇರಿ ಆರತಿ ಮಾಡಬೇಕು ಅಂತ ಒತ್ತಾಯ ಮಾಡ್ತೀವಿ. ಈ ಕಾವೇರಿ ಆರತಿ ಮಾಡೋದಕ್ಕೆ ನಮ್ಮ ಪಕ್ಷದಿಂದ ಯಾವುದೇ ವಿರೋಧ ಇಲ್ಲ. ಆದರೆ ನೋಡಿ, ನಮಗೆ ನಾನು ಪುನಃ ಸ್ಪಷ್ಟೀಕರಣ ಕೊಡ್ತಾ ಇದ್ದೀನಿ. ಕಾವೇರಿ ಆರತಿ ಮಾಡೋದ್ರಲ್ಲಿ ನಮ್ದೇನೂ ವಿರೋಧ ಇಲ್ಲ. ಯಾವುದೇ ಕಾರಣಕ್ಕೂ ಕಾವೇರಿ ಆರತಿ ಮಾಡೋದಕ್ಕೆ ನಮ್ಗೆ ವಿರೋಧ ಇಲ್ಲ. ನಾವು ಇಡೀ ಹಿಂದೂ ಸಮಾಜ, ನಮ್ಮ ಭಾರತೀಯ ಜನತಾ ಪಾರ್ಟಿ ಅದಕ್ಕೆ ಸ್ವಾಗತ ಮಾಡ್ತೀವಿ, ಮತ್ತೆ ಅವ್ರ ಜೊತೆಗಿರ್ತೀವಿ. ಆದ್ರೆ ಅಮ್ಯೂಸ್ಮೆಂಟ್ ಪಾರ್ಕ್ ಅವರು ಅಲ್ಲ, ನಾನು ಅದನ್ನೇ ಹೇಳ್ತಿರೋದು. ಅದಕ್ಕೆ ಅದರದ್ದೇ ಆದ ವಿಶೇಷ ತಂಡಗಳಿದಾವೆ. ಒಂದು ಡ್ಯಾಮ್ ಸೇಫ್ಟಿಯನ್ನ ನೋಡ್ಕೊಂಡು ನಮ್ಮ ಆಸೆ ಇರೋದಿಷ್ಟೇ, ನಮ್ಮ ಒತ್ತಾಸೆ ಇರೋದಷ್ಟೇ. ಡ್ಯಾಮ್ಗೆ ಯಾವುದೇ ಕಾರಣಕ್ಕೂ ಏನೂ ತೊಂದರೆ ಆಗಬಾರ್ದು. ಡ್ಯಾಮ್ಗೆ ಯಾವುದೇ ಕಾರಣಕ್ಕೂ ಯಾವ ಸೇಫ್ಟಿ ವಿಷಯದಲ್ಲಿ ಆಗ್ಬೋದು ಅಥವಾ ಡ್ಯಾಮ್ ತೊಂದರೆ ಆಗೋಂಥದ್ದಾಗ್ಬೋದು, ಆ ವಿಷಯದಲ್ಲಿ ಅಷ್ಟೇ ನಮ್ಮ ಕನ್ಸರ್ನ್ ಇರೋದು. ಬಿಟ್ರೆ ಯಾವುದೇ ಕಾರಣಕ್ಕೂ ನೀವು ಎಲ್ಲರೂ ಮಾಡ್ಕೊಳ್ಳಿ, ಎಷ್ಟಾರು ದುಡ್ಡು ಖರ್ಚು ಮಾಡ್ಕೊಳ್ಳಿ, ನೀವು ಯಾವ್ದನ್ನೂ ಬಿಟ್ಟಿಲ್ಲ. ಎಲ್ಲಾದ್ರಲ್ಲೂ ಭ್ರಷ್ಟಾಚಾರ. ನೀವು 92 ಕೋಟಿ ಅಲ್ಲ, ಇನ್ನೂ 100 ಕೋಟಿನೇ ಸ್ಯಾಂಕ್ಷನ್ ಮಾಡ್ಕೊಂಡು ಮಾಡಿ, ಇನ್ನೂ ಜೋರಾಗಿ ಮಾಡಿ. ಆದರೆ ಜನರ ಸುರಕ್ಷಿತವಾಗಿ ಮೊನ್ನೆ RC ಬಿಲ್ ಮಾಡಿದ್ರಲ್ಲ, ಆ ರೀತಿ ಇನ್ನೊಂದಷ್ಟು ಜನ ಕಾಲು ತುಳ್ತಾಗೋದು, ಅದಕ್ಕೆ ಯಾವಕ್ಕೂ ಅವಕಾಶ ಮಾಡ್ಕೊಳ್ಳೋದಂತೆ. ಜನರ ಸುರಕ್ಷತೆ ನಮ್ಮ ಫಸ್ಟು ಆದ್ಯತೆ ಇರೋದು. ನಮ್ಮ ಅಣೆಕಟ್ಟಿನ ಭದ್ರತೆ, ಅಣೆಕಟ್ಟಿನ ಸುಭದ್ರತೆ ಅಷ್ಟೇ. ಬಿಟ್ರೆ ನಾವು ಕಾವೇರಿ ಆರತಿ ಮಾಡೋದಕ್ಕೆ ಯಾವುದೇ ಕಾರಣಕ್ಕೂ ವಿರೋಧ ಇಲ್ಲ. ನೀವ್ ಹೇಳ್ತಿದ್ರಿ ಈಗ 100 ಕೋಟಿ ಬೇಕಾದ್ರೂ ಬಳಸ್ಕೊಳ್ಳಿ ಅಂತ. ಹಂಗಂದ್ರೆ ನಾಲೆಗಳ ಅಭಿವೃದ್ಧಿ ಆಗ್ಲಾ ಅಥವಾ ಅಷ್ಟು ದುಡ್ಡು ಖರ್ಚು ಮಾಡಿ ಮಾಡೋದು ಬೇಡವಾ ಅಂತ ಅನ್ನೋದ ನಿಮ್ಮ ಅರ್ಧ ದುಡ್ಡಲ್ಲಿ ಮಾಡ್ಬೋದು? ಅಲ್ಲ, ನಾನು ಹೇಳ್ತಿರೋದು, ಇವತ್ತು ಯಾರೂ ಕೂಡ ದಡ್ರಲ್ಲ. ಇಲ್ಲಿ ಮಂಡ್ಯ ಜಿಲ್ಲೆ ಜನ ತುಂಬಾ ಪ್ರಜ್ಞಾವಂತರು. ಅದರಲ್ಲೂ ವಿಶೇಷವಾಗಿ ರಾಜಕೀಯವಾಗಿ ಎಲ್ಲವನ್ನೂ ಕೂಡ ತುಲನೆ ಮಾಡುವಂತ ಪ್ರತಿಭಾವಂತರು ನಮ್ಮ ಮಂಡ್ಯ ಜಿಲ್ಲೆ ಜನ. ಸೂಕ್ತ ಸಮಯದಲ್ಲಿ ಇವ್ರನ್ನೇ ಬೀದಿಗೆ ನಿಲ್ಸೋಂಥ ಕೆಲಸ ಕೂಡ ಆಗುತ್ತೆ. 92 ಕೋಟಿ ಕೊಟ್ಟು ಇವ್ರು ಏನೇನು ಆರ್ತಿಗೆ ಯಾವ್ಯಾವ್ದು ಉಪಯೋಗಿಸಿದ್ರು ಅಂತ ಮುಂದಿನ ದಿವಸಗಳಲ್ಲಿ ಇವ್ರು ಶ್ವೇತಪತ್ರ ಹೊಡಿಸ್ಲಿ, ಏನೇನಕ್ಕೆ ಖರ್ಚು ಮಾಡಿದೀವಿ ಅಂತ ಹೇಳಿ. ಆಮೇಲೆ ಜನ ತೀರ್ಮಾನ ತಗೋತಾರೆ ಏನಕ್ಕೆ ಅಂತ. ಆದರೆ ಅವ್ರಿಗೆ ಇವತ್ತು ಜನ ಅಧಿಕಾರ ಕೊಟ್ಟಿದ್ದಾರೆ, ನೀವು ಅಧಿಕಾರ ಮಾಡ್ತಾ ಇದ್ದೀರಿ. ಇವತ್ತು ನಿಮ್ಮದೇ ಸರ್ಕಾರ ಇದೆ. ಕಾವೇರಿ ಆರತಿಗೆ ಇನ್ನೂ 10 ಕೋಟಿ ಬೇಕಾ, ಉಪಯೋಗಿಸಿ, ನಮ್ದೇನು ಅಭ್ಯಂತರ ಇಲ್ಲ. ಆದರೆ ಆ ವಿಷಯದಲ್ಲಿ ಅವ್ಯವಹಾರ ಮಾಡೋದು, ಭ್ರಷ್ಟಾಚಾರ ಮಾಡೋದು, ನೀವುಗಳೆಲ್ಲ ಹಂಚ್ಕೊಳ್ಳೋದು, ನೀವು ದಂಧೆ ಮಾಡೋದು, ಇದಕ್ಕೆ ನಮ್ಮ ವಿರೋಧ ಇದೆ. ಕಾವೇರಿ ಆರತಿಗೆ ಯಾವುದೇ ಕಾರಣಕ್ಕೂ ನಮ್ದು ವಿರೋಧ ಇಲ್ಲ ಇಲ್ಲ ಇಲ್ಲ. ಗಣಿಗ ರವಿ ಏನಾದ್ರು ಕ್ಷಮೆ ಕೇಳಲಿಲ್ಲ ಅಂದ್ರೆ ಕ್ಷಮೆ ಕೇಳೋ ತನಕನೂ ಕೂಡ ನಾವು ಬಿಡೋದಿಲ್ಲ. ನಾವು ಒಂದು ವಿರೋಧ ಪಕ್ಷದಲ್ಲಿ ಇತ್ಕೊಂಡು ಒಬ್ಬ ಜನಪ್ರತಿನಿಧಿ ಈ ರೀತಿ ಮನ ಬಂದಂತೆ ಮಾತಾಡ್ತಾರೆ ಅಂದ್ರೆ, ಇವ್ರ ಹತ್ರ ರವಿ ಗಣಿಗರ ಹತ್ರ ನಾವು ಹಿಂದುತ್ವದ ಪಾಠ ಕಲಿಬೇಕು ಅಂತ ಹೇಳಿದ್ರೆ ನಮಗೇನೆ ಒಂಥರ ಮುಜುಗರ ಆಗುತ್ತೆ. ಕೆರಗೋಡಲ್ಲಿ ಹನುಮ ಧ್ವಜ ಇಳಿಸಿರೋ ಅಂತ ರವಿ ಗಣಿಗ ಅವರು ಕೆರಗೋಡಲ್ಲಿ ಹನುಮ ಧ್ವಜಕ್ಕೆ ಬೆಲೆ ಕೊಡದಂತೆ ಅದಕ್ಕೆ ಅಪಮಾನ ಮಾಡಿ ಅಲ್ಲಿ ಹನುಮ ಧ್ವಜ ಇಳಿಸಿರೋಂಥ ರವಿ ಗಣಿಗನ ಬಾಯಲ್ಲಿ ಹಿಂದುತ್ವದ ಬಗ್ಗೆ ಮಾತಾಡ್ತಾರೆ ಅಂದ್ರೆ ನಾವು ನಿಜವಾಗ್ಲೂ ಭೂತದ ಬಾಯಲ್ಲಿ ಏನೋ ಭಗವದ್ಗೀತೆ ಕೇಳ್ತೀವಿ ಅಂತೇವಲ್ಲ, ಆ ರೀತಿ ಆಗುತ್ತೆ. ಆ ದೃಷ್ಟಿನಲ್ಲಿ ನಾನು ಫಸ್ಟ್ ಒತ್ತಾಯ ಮಾಡ್ತೀನಿ, ಇವತ್ತು ನಿಮ್ಮ ಬಾಯಲ್ಲಿ ರಾಮುನ್ ಜಪ ಮಾಡಿರೋದು, ನೀವು ರಾಮುಂದ ನಾಮಸ್ಮರಣೆ ಮಾಡ್ತಿರೋದು, ಅಥವಾ ಕೆರಗೋಡಲ್ಲಿ ಇತ್ತೀಚೆಗೆ ನೀವು ಹನುಮ ಧ್ವಜ ಆದ್ಮೇಲೆ ತುಂಬಾ ಫಂಕ್ಷನ್ಗಳು ಮಾಡ್ತಿರೋದು ಎಲ್ಲವೂ ಕೂಡ ಹಿಂದುತ್ವದ ಪ್ರತಿಪಾದಕನೆ ಮಾಡ್ತಿರೋದು. ಅದನ್ನ ಮಾಡಿರೋದು ನಮ್ಮ ಸಂಘಟನೆ ಅಷ್ಟೇ. ಯಾವುದೇ ಕಾರಣಕ್ಕೂ ನೀವು ಮುಂದಿನ ದಿವಸಗಳಲ್ಲಿ BJP ಬಗ್ಗೆ ಆಗಲಿ ಮಾತಾಡಿರೋದು ನಾನು ನೆನ್ನೆ ಕೇಳಿಸ್ಕೊಂಡೆ, ನರಿಮುಖ, ಗೋಮುಖ, ಅವು ಇವು ಅಂತ. ನಿಮ್ಗೆ ಇಡೀ ಜಿಲ್ಲೆಯಲ್ಲಿ ಗೋಹತ್ಯೆ ಮಾಡೋದನ್ನೇ ನಿಲ್ಸಕ್ಕೆ ನಿಮ್ಗೆ ತಾಕತ್ತಿಲ್ಲ. ನಿಮ್ಮ ಸರ್ಕಾರದಲ್ಲಿ ಇವತ್ತಿಲ್ಲೇ ಮಂಡ್ಯದಲ್ಲಿ ಜ್ವಲಂತ ಸಮಸ್ಯೆಗಳು ಕಾಡ್ತಾವೆ. ವಸತಿ ಸಮಸ್ಯೆಗಳು ಯಾವ್ಯಾವಿದಾವೆ ಅಂತ ನಿಮ್ಮ ಕಣ್ಣು ಮುಂದೆನೇ ಇದೆ. ಅಲ್ಲಿ ತಮಿಳೂರು ಕಾಲೋನಿ ಕಟ್ಟಿರೋದು ಯಾರ್ಯಾರೋ ಹೋಗಿ ಅಕ್ರಮವಾಗಿ ಹೋಗಿ ಒಳಗಡೆ ಸೇರ್ಕೊಂಡಿದ್ದಾರೆ. ಆ ಸಮಸ್ಯೆಗಳ ಬಗ್ಗೆ ನೀವು ಗಮನ ಕೊಡಿ. ದಯಮಾಡಿ BJPಯವ್ರಿಗೆ ನೀವು ಹಿಂದುತ್ವದ ಪಾಠ ಹೇಳ್ಕೊಡೋದಾಗ್ಲಿ ಅಥವಾ ಹಿಂದುತ್ವದ ಬಗ್ಗೆ ನಮಗೆ ನೀವು ತಿಳಿ ಹೇಳೋದಾಗ್ಲಿ ದಯಮಾಡಿ ಬಿಡಿ. ಫಸ್ಟು ನೀವು ನಿಮ್ಗೇನಾದ್ರು ನಿಜವಾಗ್ಲೂ ಹಿಂದುತ್ವದ ಮೇಲೆ ಏನಾದ್ರು ನಿಮಗೆ ನಿಜವಾಗ್ಲೂ ಒಲವಿದ್ರೆ, ನಿಜವಾಗ್ಲೂ ನೀವು ಹಿಂದುತ್ವವಾದಿಯಾಗಿದ್ರೆ ಫಸ್ಟು ಕೆರಗೋಡಲ್ಲಿ ಹನುಮ ಧ್ವಜನ ಎಲ್ಲಿತ್ತೋ ಅದೇ ಜಾಗದಲ್ಲಿ ಫಸ್ಟ್ ಹನುಮ ಧ್ವಜನ ಆರಿಸಿ, ಆಮೇಲೆ ಮಾತಾಡೋಣ ನಾವು ನೀವು. ಖಂಡಿತ ಮಾಡ್ತೀವಿ. ನಮ್ಮ ವಿರೋಧ ಪಕ್ಷದ ನಾಯಕರಿಗೆ ಇವ್ರು ಈ ರೀತಿ ಮಾತಾಡೋರೆ ಅಂತ ಹೇಳಿದ್ರೆ ನಾವು ಖಂಡಿತ ಅವ್ರ ಮನೆ ಮುಂದೆ ಕೂತ್ ಪ್ರತಿಭಟನೆ ಮಾಡ್ತೀವಿ. ಅವ್ರು ನಾಳೆ ನಾಡ್ದು ಇನ್ನೊಂದು ವಾರದೊಳಗಡೆನೆ ಕಾವೇರಿ ಆರತಿ ಆಗೋದ್ರೊಳಗಡೆನೆ ಏನು ಉಪಯೋಗಿಸಿದ್ದಾರೆ, ಮುಟ್ಟಾಳ ಅಂತ ಉಪಯೋಗಿಸಿರೋದಾಗ್ಬೋದು ಅಥವಾ ಹಾಫ್ ಮೆಂಟಲ್ ಅಂತ ಉಪಯೋಗಿಸಿರೋದಾಗಿರ್ಬೋದು, ಆ ವಿಷಯವಾಗಿ ಅವರು ಕ್ಷಮೆ ಯಾಚಿಸ್ಲೇಬೇಕು. ಅದನ್ನ ನಾವು ಒತ್ತಾಯ ಮಾಡ್ತೀವಿ.
ಖಂಡಿತ ಮಾಡ್ತೀವಿ. ಅವ್ರ ಮನೆ ಮುಂದೆ ಕೂತೆ ಪ್ರತಿಭಟನೆ ಮಾಡ್ತೀವಿ 100%. ಒಂದು ವಾರದೊಳಗಡೆ ಅವ್ರೇನಾರು ನಮ್ಮ ವಿರೋಧ ಪಕ್ಷದ ನಾಯಕರದ್ದು ಏನಾದ್ರು ಕ್ಷಮೆ ಕೇಳಲಿಲ್ಲ ಅಂದರೆ ರವಿ ಗಾಣಿಗರ್ ಮನೆ ಮುಂದೆ ಕೂತು ನಾವು ಪ್ರತಿಭಟನೆಯನ್ನು ಮಾಡ್ತೇವೆ. ಎಸ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.